ಸ್ನೇಹಿತರೆ ನಮಸ್ಕಾರ. ಕಾಯುವಿಕೆ ಕೊನೆಗೂ ಕೂಡ ಮುಕ್ತಾಯವಾಯಿತು. ಕಿರುತೆರೆಯ ಇತಿಹಾಸದಲ್ಲಿ ಇಷ್ಟೊಂದು ಕುತೂಹಲ ಯಾವತ್ತೂ ಕೂಡ ಇರಲಿಲ್ಲ. ಇಷ್ಟು ಕುತೂಹಲ ಹೆಚ್ಚಾಗೋದಕ್ಕೆ ಕಾರಣ ಈ ಬಾರಿಯ ಒಂದು ವಿಶೇಷತೆ ಅಂತಲೇ ಹೇಳ್ಬೋದು. ಹೌದು, ನಾನಿಲ್ಲಿ ಮಾತನಾಡುತ್ತಿರುವುದು ಈ ಬಾರಿ ಅತ್ಯಂತ ಹೈ ವೋಲ್ಟೇಜ್ ಮತ್ತು ಹೈ ಕಾಂಟ್ರವರ್ಸಿ ಮತ್ತು ಹೈ ಡ್ರಾಮಾ ಹಾಗೇನೆ ಭಾರಿ ಕುತೂಹಲವನ್ನೂ ಕೂಡ ಕೆರಳಿಸಿರುವಂಥ ಶೋ ಬಗ್ಗೆ, ಅದೇ ಬಿಗ್ ಬಾಸ್ ಸೀಸನ್ 13ರ ಬಗ್ಗೆ. ಹೌದು, ಬಿಗ್ ಬಾಸ್ ಸೀಸನ್ 13 ಇನ್ನೇನು ಕೆಲವೇ ದಿನಗಳಲ್ಲಿ ಆರಂಭ ಆಗ್ತಾ ಇದೆ. ಇದಕ್ಕೆ ಮುನ್ನ ಭಾಗವಾಗಿ ಅಥವಾ ಇದರ ಪೂರ್ವ ಭಾಗವಾಗಿ ಬಿಗ್ ಬಾಸ್ ಸೀಸನ್ 13ಕ್ಕೆ ಕೆಲವು ಜನಸಾಮಾನ್ಯರನ್ನ ಕಳಿಸೋದಕ್ಕೆ ಏನು ಕೌಂಟೌನ್ ಶುರುವಾಗಿದೆ ನೋಡಿ, ಅದರ ಸಿದ್ಧತೆಯು ಕೂಡ ಈಗಾಗಲೇ ನಡೆದಿದೆ ಅನ್ನೋದು ಕೂಡ ಈ ಇತ್ತೀಚೆಗೆ ರಿಲೀಸ್ ಆದಂಥ ಕೆಲವೊಂದು ಪ್ರೋಮೋಗಳನ್ನು ಗಮನಿಸಿದ್ರೆ ಗೊತ್ತಾಗುತ್ತೆ. ಬಿಗ್ ಬಾಸ್ ಸೀಸನ್ 13 ಕನ್ನಡದ ಸೀಸನ್ 13 ರಂಗೇರೋದಕ್ಕೆ ಕ್ಷಣಗಣನೆ ಶುರು ಆಗೋದಕ್ಕೆ ಮತ್ತೊಂದು ಕಾರಣನೂ ಕೂಡ ಇದೆ. ಅದೇನು ಅಂತ ಹೇಳಿದ್ರೆ, ಈ ಬಾರಿ ಕೇವಲ ಸೆಲೆಬ್ರಿಟಿಗಳು ಅಷ್ಟೇ ಅಲ್ಲದೆ ನಿಮ್ಮಂತೆಯೇ ನಮ್ಮಂತೆಯೇ ಜನಸಾಮಾನ್ಯರಿಗೂ ಕೂಡ ಬಿಗ್ ಬಾಸ್ ಬಾಗಿಲನ್ನು ತೆರೆದಿದೆ. ಆದರೆ ಯಾರೆಲ್ಲ ಬಿಗ್ ಬಾಸ್ ಮನೆಯ ಒಳಗಡೆ ಹೋಗ್ತಾರೆ, ಇದಕ್ಕೆ ಈ ಸೆಲೆಕ್ಷನ್ ಪ್ರೊಸೆಸ್ ನಡೆಯೋದಕ್ಕೆ ಅಗ್ನಿ ಪರೀಕ್ಷೆ ಅನ್ನುವಂಥ ಒಂದು ವಿಶೇಷವಾದಂಥ ಟಾಸ್ಕ್ ಅನ್ನು ನಡೆಸಲಾಯಿತು. ಈ ಅಗ್ನಿ ಪರೀಕ್ಷೆ ಅನ್ನುವಂಥ ಟಾಸ್ಕು ಆ ಸಾಮಾನ್ಯವಾದಂಥ ಟಾಸ್ಕ್ ಅಲ್ಲ. ಬಿಗ್ ಬಾಸ್ ಮನೆಯ ಒಳಗಡೆ ಕೊಡುವಂಥ ಟಾಸ್ಕಿಗೂ 10 ಪಟ್ಟು ಕಷ್ಟವಾದಂಥ ಕ್ಲಿಷ್ಟವಾದಂಥ ಟಾಸ್ಕ್ಗಳನ್ನೇ ಕೊಟ್ಟಿದ್ದಾರೆ. ಹಾಗಾದರೆ ಆ ಟಾಸ್ಕ್ಗಳು ಯಾವುವು? ಆ ಟಾಸ್ಕ್ಗಳಲ್ಲಿ 60 ಜನರಲ್ಲಿ ಸೆಲೆಕ್ಟ್ ಆಗುವಂಥ 6 ಮಂದಿ ಯಾರು? ಇನ್ನು ಜಡ್ಜಸ್ಗಳು ಯಾರ್ಯಾರು? ಗಿಲ್ಲಿ ನಟ ಜಡ್ಜ್ ಆಗಿ ಬರಬೇಕಾಗಿತ್ತು, ಬಟ್ ಯಾಕೆ ಬಂದಿಲ್ಲ? ಎಲ್ಲವನ್ನು ಕೂಡ ನೋಡ್ತಾ ಹೋಗೋಣ. ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ನೆನಪಿಡಿ, ಇದು ಸಾಮಾನ್ಯವಾದಂಥ ಕನಸಲ್ಲ. ಈ ರೇಷ್ಮೆ ಹಾದಿಯಲ್ಲಿ ಸಾಗೋದು ಅಷ್ಟು ಸುಲಭವೂ ಕೂಡ ಅಲ್ಲ. ಬಿಗ್ ಬಾಸ್ ಮನೆಗೆ ಕಾಲಿಡುವ ಮುನ್ನ ಈ ಜನಸಾಮಾನ್ಯರು ದಾಟಬೇಕಾಗಿರುವಂಥದ್ದು ಬೆಂಕಿಯಂತಹ ಅಡೆತಡೆ, ಅದೇ ಬಿಗ್ ಬಾಸ್ನ ಅಗ್ನಿ ಪರೀಕ್ಷೆಯಲ್ಲಿ. ಹೌದು, ಬರುವ ಆಗಸ್ಟ್ 16ರಿಂದ ನಿಮ್ಮ ಮನೆಯ ಟಿವಿಯ ಪರದೆಯ ಮೇಲೆ ಈ ಅಸಲಿ ಯುದ್ಧ ಶುರುವಾಗ್ತಾ ಇದೆ. ಮನೆಗೆ ಹೋಗೋದಕ್ಕೆ ಯಾರು ಅರ್ಹರು, ಅಂದರೆ ಬಿಗ್ ಬಾಸ್ ಮನೆಗೆ ಹೋಗೋದಕ್ಕೆ ಯಾರು ಅರ್ಹರು, ಜೊತೆಗೆ ಯಾರು ಧೂಳಿಪಟ ಆಗಲಿದ್ದಾರೆ, ಈ ಅಗ್ನಿ ಪರೀಕ್ಷೆಯ ಸಂಪೂರ್ಣ ರೋಚಕ ಕಥೆಯನ್ನ ನೋಡ್ಕೊಂಬರೋಣ ಬನ್ನಿ. ಬಿಗ್ ಬಾಸ್ ಒಂದು ಸಾಮಾನ್ಯವಾದಂಥ ಕನಸು ಅಲ್ವೇ ಅಲ್ಲ. ಪ್ರತಿಯೊಬ್ಬ ಕೂಡ ಕನ್ನಡಿಗ ಕಾಣುವಂತಹ ಕನಸು. ಕನ್ನಡಿಗ ಅಂತನೂ ಅಲ್ಲ, ಈಗ ಬಹುತೇಕ ಸಾಕಷ್ಟು ಭಾಷೆಯಲ್ಲಿ ಬಿಗ್ ಬಾಸ್ ಪ್ರಸಾರ ಆಗ್ತಿರೋದ್ರಿಂದ ಎಲ್ಲ ಭಾಷೆಯಲ್ಲೂ ಕೂಡ ಇಂಥದ್ದೊಂದು ಕನಸು ಸಾಮಾನ್ಯನಿಗೆ ಇದ್ದೇ ಇರ್ತದೆ. ಬಿಗ್ ಬಾಸ್ ಕನಸು ಕಾಣದ ಕನ್ನಡಿಗ ಈಗ ಯಾರಾದರೂ ಇದ್ದಾರೆಯೇ ಎನ್ನುವಂಥ ಪ್ರಶ್ನೆಯು ಕೂಡ ಸಹಜವಾಗಿ ಕೇಳುವಂತಿದೆ. ನನಗೂ ಕೂಡ ಒಂದು ಅವಕಾಶ ಸಿಕ್ಕರೆ ನಾನು ಕೂಡ ನನ್ನ ಪವರನ್ನು ತೋರಿಸ್ತೀನಿ ಅಂತ ಹೇಳ್ಬಿಟ್ಟು ಅದೆಷ್ಟೋ ಜನ ಕಾಯ್ತಾ ಇದ್ರು. ಈ ಬಾರಿ ವಾಹಿನಿಯು ಕೂಡ ಇದಕ್ಕೊಂದು ಅವಕಾಶವನ್ನ ಮಾಡಿಕೊಡ್ತು. ಆ ಅವಕಾಶಕ್ಕೆ ಒಂದು ಪ್ರತಿಫಲವೂ ಕೂಡ ಈಗ ಸಿಗ್ತಾ ಇದೆ. ಅಂದ್ರೆ ಬಿಗ್ ಬಾಸ್ ಮನೆಗೆ ಹೋಗ್ಬೇಕು ಅಂತ ಹೇಳಿ ಕನಸನ್ನ ಕಂಡವರಿಗೆ ಈಗ ಒಂದು ಸುವರ್ಣ ಅವಕಾಶ ಈ ಬಾರಿ ಒದಗಿ ಕೊಡಲಾಗಿತ್ತು. ಈ ಬಾರಿ ಬಿಗ್ ಬಾಸ್ ಟೀಮು 3 ನಿಮಿಷಗಳ ಒಂದು ವಿಡಿಯೋನ ಕಳಿಸ್ಕೊಡಿ ಜನಸಾಮಾನ್ಯರೇ, ನಿಮ್ಮನ್ನು ಕೂಡ ಬಿಗ್ ಬಾಸ್ ಮನೆಗೆ ಕಳಿಸ್ತೀವಿ ಅಂತ ಹೇಳಿ ಹೇಳಿದ್ರು. ಅದಕ್ಕೆ ಲಕ್ಷಾಂತರ ವಿಡಿಯೋಗಳು ಹರಿದು ಬಂದಿದ್ವು. ಉತ್ತರ ಕರ್ನಾಟಕದ ಹಳ್ಳಿಯಿಂದ ಹಿಡಿದು ಕರಾವಳಿ, ಮಲೆನಾಡು, ಬೆಂಗಳೂರಿನ ಸಿಟಿ ಯುವಕರವರೆಗೆ ಎಲ್ಲರೂ ಕೂಡ ತಮ್ಮ ಪ್ರತಿಭೆ, ಕ್ರೇಜು ಮತ್ತು ಒಂದು ಕಿಚ್ಚನ್ನ ವಿಡಿಯೋಗಳ ಮೂಲಕ ತೋರಿಸಿದ್ರು. ಈ ಲಕ್ಷಾಂತರ ಅರ್ಜಿಗಳನ್ನು ಶೋಧಿಸಿ ಬೆಂಕಿ ಮತ್ತು ಗಾಳಿಯನ್ನು ಬೇರ್ಪಡಿಸುವಂತೆ ಕಟ್ಟುನಿಟ್ಟಾಗಿ ಆಯ್ಕೆಯನ್ನ ಮಾಡಿದ್ದೇ ಅಂತಿಮವಾಗಿ 60 ಜನರ ಒಂದು ಪಟ್ಟಿಯನ್ನು ಸಿದ್ಧಪಡಿಸ್ತಾರೆ. ಹೌದು, ಈ 60 ಜನ ಸಾಮಾನ್ಯರಲ್ಲಿ ಬಿಗ್ ಬಾಸ್ ಮನೆಗೆ ಹೋಗುವಂಥದ್ದು, ಅರ್ಹತೆಯನ್ನು ಪಡೆಯುವಂಥವ್ರು ಎಷ್ಟು ಜನ ಅನ್ನೋದು ಈಗಿರುವಂಥ ಕುತೂಹಲ. ಹೌದು, ಬಿಗ್ ಬಾಸ್ ಮನೆಯ ಮುಖ್ಯ ಬಾಗಿಲು ಯಾರಿಗೆ ತೆರೀತದೆ, ಈ ಅಗ್ನಿ ಪರೀಕ್ಷೆಯಲ್ಲಿ ಯಾರು ಆಯ್ಕೆ ಆಗ್ತಾರೆ ಅನ್ನೋದು ಈಗ ಭಾರಿ ಕುತೂಹಲವನ್ನು ಕೆರಳಿಸಿದೆ. ಬಹುಶಃ 6 ಜನ ಜನಸಾಮಾನ್ಯರನ್ನ ಬಿಗ್ ಬಾಸ್ ಮನೆಗೆ ಕಳಿಸಬಹುದು ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದ್ದಾವೆ, ಬಟ್ ನಾಟ್ ಶೂರ್. ಇನ್ನು ಸಾಮಾನ್ಯರಿಗೆ ಈ ಅಗ್ನಿ ಪರೀಕ್ಷೆ ತೀರ್ಪನ್ನು ನೀಡೋದಕ್ಕೆ, ಅವರನ್ನ ಕಲ್ಲಿನಿಂದ ವಜ್ರವನ್ನಾಗಿ ಮಾಡೋಕೆ ಬಿಗ್ ಬಾಸ್ನ ಇತಿಹಾಸದ 4 ರಫ್ ಅಂಡ್ ಟಫ್ ಸ್ಟಾರ್ಗಳು ಎಂಟ್ರಿಯನ್ನು ಕೊಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ನ ಈ ಅಗ್ನಿ ಪರೀಕ್ಷೆಯನ್ನು ಜಡ್ಜ್ ಮಾಡೋದಕ್ಕೆ ಜಡ್ಜ್ಗಳನ್ನು ಆಯ್ಕೆ ಮಾಡಿರೋದೇ ಭಾರಿ ರೋಚಕವಾಗಿತ್ತು. ಆದರೆ ಈ ಒಂದು ಪಟ್ಟಿಯಲ್ಲಿ ಒಂದು ಹೆಸರು ಮಿಸ್ ಆಯಿತು. ಯಾವುದು ಹೇಳ್ತೀನಿ ನೋಡಿ. ಇಲ್ಲಿ ಒಬ್ಬ ಜಡ್ಜ್ ಆಗಿ ಶ್ರುತಿಯವರು ಆಯ್ಕೆ ಆದರೆ, ಅನುಭವದ ಗಣಿಯಾಗಿ ಪ್ರೀತಿಯಿಂದನೇ ಸತ್ಯವನ್ನು ಹೊರತೆಗೆಯುವಂಥ ಮಾಸ್ಟರ್ ಮೈಂಡ್ ಆಗಿ ಶ್ರುತಿಯವರು ಕೆಲಸವನ್ನು ಮಾಡಿದ್ರೆ, 2ನೇ ಜಡ್ಜ್ ಆಗಿ ಬಂದಿರುವಂಥ ಚಂದನ್ ಶೆಟ್ಟಿ ತಮ್ಮ ರ್ಯಾಪ್ ಸಾಲುಗಳಿಂದನೇ ಎದುರಾಳಿಯ ನಿದ್ರೆಗೆಡಿಸುವಂಥ ರಾಕಿಂಗ್ ಸ್ಟಾರ್ ಜಡ್ಜ್ ಆಗಿದ್ದಾರೆ. ಇನ್ನು ವಿನಯ್ ಗೌಡ ಸಿಕ್ಕಾಪಟ್ಟೆ ಅಗ್ರೆಸಿವ್, ನೇರ
ನಿಷ್ಠುರ, ಟಾಸ್ಕ್ ಅಂದರೆ ಪ್ರಾಣ ಕೊಡುವಂಥ ಹ್ಯಾಂಡ್ಸಮ್ ವಿಲನ್ ಮತ್ತು ಹೀರೋ. ಇನ್ನು ಸಂಗೀತ ಶೃಂಗೇರಿ ಬಗ್ಗೆ ಹೇಳಬೇಕು ಅಂತಲೇ ಇಲ್ಲ. ಗಟ್ಟಿತನ, ಆಟಿಟ್ಯೂಡ್ ಹಾಗೂ ಗ್ಲಾಮರ್ನ ಪರ್ಫೆಕ್ಟ್ ಕಾಂಬಿನೇಷನ್. ಈ 4 ಜನ ಜಡ್ಜಸ್ನ ಕರ್ಕೊಂಡೋಗಿ ಕೂರಿಸ್ಬಿಟ್ಟಿದ್ದಾರೆ ಅಗ್ನಿ ಪರೀಕ್ಷೆಗೆ. ಇವರು ಯಾರನ್ನ ಸೆಲೆಕ್ಟ್ ಮಾಡ್ತಾರೋ ಅವರು ಬಿಗ್ ಬಾಸ್ನ ಮನೆ ಒಳಗಡೆ ಪ್ರವೇಶವನ್ನು ಪಡಿತಾರೆ. ಇನ್ನು ಈ 4 ಕೂಡ ಹ್ಯಾಂಡಲ್ ಮಾಡೋದಕ್ಕೆ, ಹಾಗೇನೆ ಈ ಸ್ಪರ್ಧಿಗಳನ್ನು ಹ್ಯಾಂಡಲ್ ಮಾಡೋದಕ್ಕೆ ನಿರಂಜನ್ ದೇಶಪಾಂಡೆ ಅನ್ನುವಂತಹ ಅದ್ಭುತವಾದಂಥ ಆ್ಯಂಕರನ್ನು ಕೂಡ ಆಯ್ಕೆ ಮಾಡಿದ್ದಾರೆ. ಅಂದರೆ ಈ 4 ಜಡ್ಜ್ಗಳ ಕಣ್ಣನ್ನು ತಪ್ಪಿಸಿ ಮುಂದೆ ಹೋಗೋದು ಅಸಾಧ್ಯ. ಅವರ ಒಂದೊಂದು ಪ್ರಶ್ನೆಯೂ ಕೂಡ ಸ್ಪರ್ಧಿಗಳಿಗೆ ಒಂದು ರೀತಿಯಲ್ಲಿ ಚೇಳು ಕಚ್ಚಿದಂಥ ಅನುಭವ ನೀಡೋದ್ರಲ್ಲಿ ಅನುಮಾನ ಇಲ್ಲ. ಈ ಸಂದರ್ಭದಲ್ಲಿ ಕಚ್ಚುಗುಳಿ ಕೊಡೋದಕ್ಕೆ ಆ್ಯಂಕರ್ ನಿರಂಜನ್ ದೇಶಪಾಂಡೆ ಇನ್ನೊಂದಷ್ಟು ಅಚ್ಚರಿಯ ಅಂಶಗಳನ್ನು ಸೇರಿಸಿ ನಿರೂಪಣೆಯನ್ನು ಮಾಡಿದ್ದಾರೆ. ಈಗ ಈ ಒಂದು ಶೋಧ ಅತ್ಯಂತ ಶಾಕಿಂಗ್ ಮತ್ತು ರೋಮಾಂಚನಕಾರಿಯ ಘಟ್ಟಕ್ಕೆ ಬಂದಿದೆ. ಯಾಕೆ ಅಂತೇಳಿ ಕೇಳಿದ್ರೆ, ಅಗ್ನಿ ಪರೀಕ್ಷೆ ಅಂದರೆ ಸುಮ್ಮನೆ ಮಾತನಾಡೋದಲ್ಲ. ಇಲ್ಲಿ ಕೊಡಲಾದಂಥ ಟಾಸ್ಕ್ಗಳನ್ನು ನೋಡಿ ಕರ್ನಾಟಕವೇ ಸ್ತಬ್ಧ ಆಗಿ ಹೋಗಿದೆ. ಕಾರಣ ಏನು ಅಂತ ಹೇಳಿದ್ರೆ, ಬಿಗ್ ಬಾಸ್ಗೆ ಹೋಗುವಂಥ ಹುಚ್ಚಿನಿಂದ ಸ್ಪರ್ಧಿಗಳು ಏನೆಲ್ಲ ಮಾಡಿದ್ದಾರೆ ಗೊತ್ತಾ? ಒಬ್ಬ ಸ್ಪರ್ಧಿ ಮೈ ಮೇಲೆ ಸಗಣಿಯನ್ನು ಮೆತ್ಕೊಂಡು ತನ್ನ ತಾಳ್ಮೆಯನ್ನು ತೋರಿಸಿದ್ರೆ, ಇನ್ನೊಬ್ಬ ಸ್ಪರ್ಧಿ ಲವ್ ಕ್ಯಾಮ್ರಾ ಮುಂದೆನೆ ತಲೆ ಬೋಳಿಸ್ಕೊಂಡು ತನ್ನ ಸಮರ್ಪಣಾ ಭಾವವನ್ನು ಸಾಬೀತುಪಡಿಸಿದ್ದಾನೆ. ಇಷ್ಟೇ ಅಲ್ಲ, ತಾನು ರಕ್ತ ಸುರಿಸಿ ಗೆದ್ದಿದ್ದಂಥ ಗಿನ್ನಿಸ್ ವರ್ಲ್ಡ್ ರೆಕಾರ್ಡ್ ಸರ್ಟಿಫಿಕೇಟನ್ನು ಕೂಡ ಒಬ್ಬ ಭೂಪ ಬಿಗ್ ಬಾಸ್ಗೆ ಪ್ರವೇಶವನ್ನು ಪಡೆಯುವಂಥ ಕಾರಣಕ್ಕೋಸ್ಕರ ಹರಿದು ಬಿಸಾಕಿದ್ದಾನೆ. ಆತನಿಗೆ ಅದಕ್ಕಿಂತನೂ ಕೂಡ ಇಂಪಾರ್ಟೆಂಟು ಈ ಬಿಗ್ ಬಾಸ್ನ ಪ್ರವೇಶ ಅನ್ನೋದನ್ನು ಆತ ತೋರಿಸಿಕೊಟ್ಟಿದ್ದಾನೆ. ಇದಕ್ಕೆ 2 ರೀತಿಯಾದಂತಹ ಪ್ರತಿಕ್ರಿಯೆಗಳು ಕೂಡ ವ್ಯಕ್ತವಾಗ್ತಿದ್ದಾವೆ. ಒಂದು, ಇವೆಲ್ಲದೂ ಕೂಡ ಒಂದು ಪಾರ್ಟ್ ಆಫ್ ದಿ ಗೇಮ್, ಅಥವಾ ಒಂದು ಆಟ, ಅಥವಾ ಒಂದು ಸ್ಪರ್ಧೆ, ಒಂದು ರಿಯಾಲಿಟಿ ಶೋ, ಇವೆಲ್ಲದರಲ್ಲೂ ಕೂಡ ಇವೆಲ್ಲದೂ ಕೂಡ ಇದ್ದೇ ಇರ್ತದೆ ಅನ್ನೋದನ್ನು ಕೆಲವರು ಹೇಳಿದ್ರೆ, ಇನ್ನು ಕೆಲವರು ಇಲ್ಲಪ್ಪ ಇದು ಯಾಕೋ ಸ್ವಲ್ಪ ಓವರ್ ಆಯಿತು ಅನ್ನೋ ರೀತಿಯಲ್ಲೂ ಕೂಡ ಮಾತನಾಡಿ ಕೊಳ್ತಾ ಇದ್ದಾರೆ. ಇನ್ನು ಒಂದು ರೀತಿಯಲ್ಲಿ ಈ ಅಗ್ನಿ ಪರೀಕ್ಷೆಯ ಒಂದೊಂದು ಟಾಸ್ಕ್ಗಳಿದಾವಲ್ಲ, ಇದು ಒಂದು ರೀತಿಯಲ್ಲಿ ಎಂಥವರ ಎದೆಯನ್ನಾದರೂ ಕೂಡ ನಡಗಿಸುವಂತಿದೆ. ಅಬ್ಬ, ನಾವು ರಿಜೆಕ್ಟ್ ಆಗಿದ್ದೆ ಒಳ್ಳೇದಾಯಿತು ಅಂತ ಹೇಳ್ಬಿಟ್ಟು ಸಾಕಷ್ಟು ಜನ ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟನ್ನು ಹಾಕ್ತಿರೋದನ್ನು ಕೂಡ ಗಮನಿಸಿದ್ದೀವಿ. ಇದಷ್ಟೇ ಅಲ್ಲ, ಈ ಬಾರಿ ಈ ಅಗ್ನಿ ಪರೀಕ್ಷೆಯಲ್ಲಿ ಜಿಲ್ಲೆಗಳ ಅಭಿಮಾನದ ಜಟಾಪಟಿ ಶುರುವಾಗಿದೆ. ನಮ್ಮ ಮಂಡ್ಯ ಗೆಲ್ಲುತ್ತೆ, ನಮ್ಮ ಹುಬ್ಬಳ್ಳಿ ಗೆಲ್ಲುತ್ತೆ, ಧಾರವಾಡ ಪವರ್ ಏನು ಅಂತ ಹೇಳಿ ತೋರಿಸ್ತೀವಿ, ಕರಾವಳಿ ಮಂದಿ ಮುಂದೆ ಯಾರೂ ಇಲ್ಲ ಅಂತಲೂ ಕೂಡ ಹೇಳ್ಕೊಳ್ಳುವಂಥ ಮಾತುಗಳು ಕೂಡ ಈಗ ಈ ಅಗ್ನಿ ಪರೀಕ್ಷೆಯಲ್ಲಿ ತಲುಪಿದೆ. ಅಥವಾ ಅಗ್ನಿ ಪರೀಕ್ಷೆಯ ಪ್ರೋಮೋವನ್ನು ನೋಡಿದಂತಹ ವ್ಯಕ್ತಿಗಳು ಈ ರೀತಿಯೂ ಕೂಡ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಬಿಗ್ ಬಾಸ್ ಅಂದಮೇಲೆ ಪ್ರೇಕ್ಷಕರೇ ಪ್ರಭುಗಳಲ್ವೇ. ಈ ಬಾರಿ ಬಿಗ್ ಬಾಸ್ ತಂಡ ಸಾರ್ವಜನಿಕರಾಗಿ ಮತ್ತೊಂದು ಸರ್ಪ್ರೈಸ್ ಅನ್ನು ಕೂಡ ಕೊಟ್ಟಿದೆ. ಅದೇನು ಅಂತ ಹೇಳಿದ್ರೆ, ಬೆಂಗಳೂರಿನ ಪ್ರಸಿದ್ಧ ಲಾಲ್ಬಾಗ್ ಫ್ಲವರ್ ಶೋನಲ್ಲಿ ಬಿಗ್ ಬಾಸ್ ಅಗ್ನಿ ಪರೀಕ್ಷೆ ಎಕ್ಸ್ಪೀರಿಯನ್ಸ್ ಝೋನ್ ಅನ್ನು ತೆರೆಯಲಾಗಿದೆ. ಇನ್ನು ಈ ರೀತಿಯಾದಂಥ ಒಂದು ಎಕ್ಸ್ಪೀರಿಯನ್ಸ್ ಝೋನ್ ಅನ್ನು ತೆರೆಯೋದಕ್ಕೆ ಮತ್ತೊಂದು ಕಾರಣನೂ ಕೂಡ ಇದೆ. ಈ ಬಾರಿ ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಂದು ದೊಡ್ಡ ಒಂದು ಹೈಡ್ರಾಮವು ಕೂಡ ನಡೆದು ಬಿಟ್ಟಿದೆ ಅನ್ನೋದು ಕೂಡ ಗೊತ್ತಾಗಿದೆ. ಯಾಕಂತ ಹೇಳಿದ್ರೆ, ಈ ಅಗ್ನಿ ಪರೀಕ್ಷೆ ಅನ್ನೋದು ಸಾಮಾನ್ಯವಾದಂಥ ಅಗ್ನಿ ಪರೀಕ್ಷೆ ಅಲ್ಲ. 3 ನಿಮಿಷದ ಪ್ರೋಮೋ ಈಗೇನು ರಿಲೀಸ್ ಆಗಿದೆ ನೋಡಿ, ಇದರಲ್ಲೇ ಈಗ ಗೊತ್ತಾಗುತ್ತೆ ಅಗ್ನಿ ಪರೀಕ್ಷೆ ಎಷ್ಟು ಕಷ್ಟವಾಗಿತ್ತು ಅಂತ ಹೇಳಿ. ತಮ್ಮ ಬಹುದಿನಗಳ ಕನಸನ್ನು ನನಸಿ ಮಾಡಿಕೊಳ್ಳುವಂಥ ಉದ್ದೇಶದಿಂದ ಲಕ್ಷಾಂತರ ಮಂದಿ ವಿಡಿಯೋನ ಮಾಡಿ ಅದರಲ್ಲಿ 60 ಮಂದಿಯನ್ನು ಆಯ್ಕೆ ಮಾಡಿ ಈಗ ಆ 60 ಮಂದಿಗೆ ಕೊಡುವಂಥ ಟಾಸ್ಕ್ ಅಷ್ಟು ಸುಲಭವಾದದಲ್ಲ. ಜನಪ್ರಿಯ ಕನ್ನಡ ವಾಹಿನಿ ಕಲರ್ಸ್ ಕನ್ನಡ ಅಗ್ನಿ ಪರೀಕ್ಷೆಯ ಮೊದಲ ಪ್ರೋಮೋವನ್ನು ರಿಲೀಸ್ ಮಾಡಿದಾಗಲೇ ಸಾಕಷ್ಟು ಜನರ ಎದೆ ನಡುಗೋದಕ್ಕೆ ಶುರುವಾಗಿದೆ. ಹೊಟ್ಟೆ ಒಳಗಡೆ ಕಲ್ಲು ಕುಟ್ಟಿದಂಥ ಅನುಭವ ಆಗ್ತಾ ಇದೆ. ಕಾರಣ ಏನಂತ ಹೇಳಿದ್ರೆ, ಮುಖಕ್ಕೆ ಸಗಣಿ ಸವರ್ಕೊ ಅಂತ ಹೇಳಿದ್ರೆ ಸವರ್ಕೊಬೇಕು, ತಲೆ ಕೂದಲು ತೆಗಿ ಅಂತ ಹೇಳಿದ್ರೆ ತೆಗಿಬೇಕು. ಅದರಲ್ಲೂ ಕೂಡ ಅರ್ಧ ತಲೆ ಕೂದಲು ಅರ್ಧ ಮೀಸೆಯನ್ನು ಬೋಳಿಸು ಅಂತ ಹೇಳ್ಬಿಟ್ಟು ಹೇಳುವಂಥದ್ದು, ನಂತರ ಆತ ಬೋಳಿಸಿರುವಂಥದ್ದು, ಇದನ್ನು ನೋಡಿ ಈ ಜಡ್ಜ್ಗಳು ವಿಕೃತವಾದಂಥ ಸಂತೋಷವನ್ನು ವ್ಯಕ್ತಪಡಿಸಿದಂಥದ್ದು, ಇದಕ್ಕೂ ಕೂಡ ವಿರೋಧಗಳು ವ್ಯಕ್ತಪಡ್ತಾ ಇದೆ. ಇನ್ನು ಅಮುಕು ಡುಮುಕು ಮಂಜು ಇದಾನಲ್ಲ, ಇವನ ಮಾತುಗಳು ಅಗ್ನಿ ಪರೀಕ್ಷೆಯಲ್ಲಿ ಮತ್ತೊಂದು ತಿರುವನ್ನು ಕೊಟ್ಟಿದೆ. ತೀರ್ಪುಗಾರರಾಗಿರುವಂಥ ಸಂಗೀತ ಶೃಂಗೇರಿಯನ್ನು ಇಂಪ್ರೆಸ್ ಮಾಡಬೇಕು ಅನ್ನುವಂಥ ಸವಾಲು ಕೊಟ್ಟಾಗ, ನಾನು ಹೇಗಿದ್ದೀನೋ ಹಾಗೇ ಇರ್ತೀನಿ, ಯಾರಿಗೂ ಬದಲಾಗೋದಿಲ್ಲ, ಯಾರಿಗಾಗಿಯೂ ಕೂಡ ಬದಲಾಗೋದಿಲ್ಲ, ಯಾರನ್ನು ಕೂಡ ಇಂಪ್ರೆಸ್ ಮಾಡೋದಕ್ಕೆ ನಾನು ಇಲ್ಲಿಗೆ ಬಂದಿಲ್ಲ ಅಂತೇಳಿ ಮಂಜು ಹೇಳ್ತಾರೆ. ಆಗ ವಿನಯ್ ಸಿಕ್ಕಾಬಟ್ಟೆ ಸಿಟ್ಟಾಗ್ತಾರೆ, ಕೆರಳೆ ಕೆಂಡವಾಗ್ತಾರೆ. ಇಲ್ಲಿ ಆಗಲ್ಲ ಅಂದರೆ ಎದ್ದು ಹೋಗ್ತಾ ಇರು ಅಂತಲೂ ಕೂಡ ಹೇಳ್ತಾರೆ. ನಾವೇನು ಹೇಳ್ತೀವಿ ಅದನ್ನು ಮಾಡಬೇಕು, ಆಗಲ್ಲ ಅಂದರೆ ಎದ್ದು ಹೋಗ್ತಾ ಇರು ಅಂತೇಳಿ. ಯಾವಾಗ ಇಷ್ಟು ಕಾರವಾಗಿ ವಿನಯ್ ಪ್ರತಿಕ್ರಿಯೆಯನ್ನು ಕೊಟ್ಟರೋ ಆಗ ಮಂಜು ತಮ್ಮ ನಿಲುವಿನಲ್ಲಿ ಅಚಲವಾಗಿ ನಿಲ್ತಾರೆ. ಅಗ್ನಿ ಪರೀಕ್ಷೆಯಿಂದ ಎದ್ದು ಹೊರಗಡೆ ನಡೀತಾರೆ.
ಇಂಥದ್ದೊಂದು ದೃಶ್ಯ ಈಗ ಈ ಪ್ರೋಮೋದಲ್ಲಿ ಭಾರಿ ವೈರಲ್ ಆಗಿದೆ. ಇದರ ಬಗ್ಗೆ ಭಾರಿ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ವಿನಯ್ ಬದಲಾಗಿಲ್ವಾ ಅನ್ನುವಂಥ ಮಾತುಗಳು ಕೂಡ ಚರ್ಚೆ ಆಗ್ತಿದ್ದಾವೆ. ಒಟ್ಟಿನಲ್ಲಿ ಇದು ಒಂದು ಕಾರ್ಯಕ್ರಮದ ಅಥವಾ ಒಂದು ಶೋನ ಪಾರ್ಟ್ ಆಫ್ ದಿ ಇವೆಂಟ್. ಅದು ಏನು ಮಾಡೋಕ್ಕಾಗಲ್ಲ, ಅದು ಹಾಗೆ ಹೋಗಬೇಕು ಅಂತಲೂ ಕೂಡ ಕೆಲವರು ಸಮರ್ಥನೆಯನ್ನು ಕೂಡ ಕೊಡ್ತಾ ಇದ್ದಾರೆ. ಆಮೇಲೆ ಈ ಅಗ್ನಿ ಪರೀಕ್ಷೆ ಅನ್ನುವಂಥ ಹೆಸರನ್ನು ಇಟ್ಟಿರೋದೇ ಅದಕ್ಕೆ. ಅಲ್ಲಿ ಎಲ್ಲ ಪರೀಕ್ಷೆಗಳನ್ನು ಕೂಡ ಎದುರಿಸಬೇಕು. ಆಗೋದಿಲ್ಲ ಅಂತ ಹೇಳಿದ್ರೆ ಹೋಗಬಾರ್ದು ಅನ್ನುವಂಥ ಮಾತುಗಳು ಕೂಡ ಕೇಳಿ ಬರ್ತಿದ್ದಾವೆ. ಒಟ್ಟಿನಲ್ಲಿ ಜನಸಾಮಾನ್ಯರ ದೊಡ್ಡ ಕನಸು ನನಸಾಗುವಂತಹ ಸಂದರ್ಭ ಇದು. ಈ ಒಂದು ಏನು 60 ಜನ ಈ ಅಗ್ನಿ ಪರೀಕ್ಷೆಯಲ್ಲಿ ಭಾಗವಹಿಸಿದ್ದಾರೆ ನೋಡಿ, ಇದರಲ್ಲಿ ಎಷ್ಟು ಜನ ಒಳಗಡೆ ಹೋಗ್ತಾರೆ ಅನ್ನುವಂಥದ್ದು ಸದ್ಯಕ್ಕಿರುವಂಥ ಕುತೂಹಲ. ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಕೇವಲ 6 ಜನರನ್ನು ಮಾತ್ರ ಜನಸಾಮಾನ್ಯರ ಪಟ್ಟಿಯಲ್ಲಿ ಒಳಗಡೆ ಕಳಿಸ್ತಾರೆ ಅನ್ನೋಂಥ ಮಾಹಿತಿ ಇದೆ. ಕಾದ್ ನೋಡ್ಬೇಕು ಏನಾಗುತ್ತೆ ಅಂತೇಳಿ. ನಿಮಗೆ ಅನಿಸುತ್ತೆ ಸ್ನೇಹಿತರೆ, ನೀವು ಯಾರಾದರೂ ಈ ಅಗ್ನಿ ಪರೀಕ್ಷೆಯ ಒಂದು ಏನು ವೇದಿಕೆ ಇದೆ, ಆ ವೇದಿಕೆಗೆ ಹೋಗದೇ ಇರೋದೇ ಒಳ್ಳೇದಾಯಿತು ಅಂತೇಳಿ ಅನ್ನಿಸ್ತಿದೆ ನಿಮಗೂ ಕೂಡ? ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಯಾರೆಲ್ಲ ಹೋದರೆ ಒಳ್ಳೇದು ಅಂತಲೂ ಕೂಡ ಬಿಗ್ ಬಾಸ್ ಮನೆ ಒಳಗಡೆ ಹೋದರೆ ಒಳ್ಳೇದು ಅಂತಲೂ ಕೂಡ ಕಮೆಂಟ್ ಮಾಡಿ ತಿಳಿಸಿ. ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.